ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್. ಎಲ್ಲರೂ ಹೇಗಿರೋ ಫ್ರೆಂಡ್ಸ್? ನಾನು ಚೆನ್ನಾಗಿ, ನೀವು ಸಹ ಚೆನ್ನಾಗಿದೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಜೇಶ್. ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸನೂ ಮುಗೀತು. ತಾತನೂ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಇವತ್ತು ಶುಕ್ರವಾರ ಸ್ವಲ್ಪ ಬೆಳಗ್ಗೆನೇ ಆಯಿತು ಕೆಲಸ ಎಲ್ಲ. ಇನ್ನು ಊರಿಂದ ಬಂದ್ರ ಮಕ್ಕಳೆಲ್ಲ, ಅಕ್ಕ ಮಕ್ಕಳು ಅವರೆಲ್ಲ ಇನ್ನೂ ಮಲಗಿದ್ದಾರೆ, ಎದ್ದಿರಲಿಲ್ಲ. ಸದಾನು ಎದ್ದಿದ್ದ, ಅವನಿಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ದೇವ್ರ ಪೂಜೆಗೆ ಅಂತ ಅವನು ಕರ್ಕೊಂಬಂದು ಪೂಜೆ ಎಲ್ಲ ಮಾಡಿಸ್ತಾ. ದೇವ್ರ ಪಾತ್ರೆ ತೊಳೆದಿದ್ದು ಅಂತ ಏನಿಲ್ಲ, ಮಾಮೂಲಿ ಹೂವು ಹಾಕ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ಕೊಂಡಿದ್ದ ಅಷ್ಟೇ, ಸಿಂಪಲ್ಲಾಗಿ. ಅದರಲ್ಲೂ ಮಕ್ಕಳಿರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ನಿಧಾನಕ್ಕೆ, ಎಷ್ಟು ಮಾಡಿದ್ರೂ ಅದಕ್ಕೆ ಒಂದ್ರ ಮೇಲೆ ಒಂದು ಕೆಲಸ ಬೀಳ್ತಾನೆ ಇರುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಗಲೀಜಾಗ್ತಾನೆ ಇರುತ್ತೆ. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಬಂದು ಇನ್ನು ಪಟಾಕಿ ನೋಡಿದ್ರು ಮಕ್ಕಳು, ಬೀಳಲಿಲ್ಲ. ಪಟಾಕಿ ಹೊಡೆಯೋ ಗಂಟನೂ ಸಮಾಧಾನ ಆಗಲಿಲ್ಲ. ದೀಪಾವಳಿ ಹಬ್ಬಕ್ಕೆ ಅಂತ ಎತ್ತಿಟ್ಟಿದ್ದು, ಅದು ಹಂಗೆ ಇತ್ತು. ನಮ್ಮ ಮನೇಲಿ ಪಟಾಕಿ ಹೊಡೆಯೋ ಯಾವ ಅಂಥವ್ರಿಲ್ಲ. ಸದ್ಯಕ್ಕೆ ಮಕ್ಕಳು ಇವ್ರು ಬಂದಿದ್ರಲ್ಲ, ಇವ್ರ ಕೈಯೆಲ್ಲ ಹೊಡ್ಸೋಣ ಅಂತ ನೋಡ್ಬಿಟ್ಟು ಮಕ್ಕಳೆಲ್ಲ ಪಟಾಕಿ ಎಲ್ಲ ಹೊಡಿತಾಯಿದ್ರು. ಸಮ್ಮರ್ ಹಾಲಿಡೇಸ್ ಬಂದು ಮಕ್ಕಳಿಗೆಲ್ಲ ಒಂಥರ ಖುಷಿ. ಅದೇ ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೆ ಅವಳು ಮುಖ ನೋಡಬೇಕಾಗುತ್ತೆ. ಬೆಳಗ್ಗೆ ಎದ್ದೊಳೋದಿಲ್ಲ, ಬೇಗ ರೆಡಿ ಆಗೋದು ಇಲ್ಲ, ಮಲಗೋದು. ಈಗ ಇನ್ನೇನು 2 ದಿನದಲ್ಲಿ ಜೂನ್ ಸ್ಟಾರ್ಟ್ ಆಯಿತು, ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇನ್ನು ಭಾನುವಾರ ಹೋಗ್ಬಿಡ್ತಾರೆ ಮಕ್ಕಳು. ಬಂದು 1 ವಾರ ಆಯಿತು. ನಾನು ಅಮ್ಮನ ಮನೆಯಲ್ಲಿ ಒಂದಷ್ಟು ದಿನ ಇದ್ಬಿಟ್ಟು ಬಂದೆ. ಹಾಗೆ ಬರ್ತಾ ಮಕ್ಕಳನ್ನ ಕರ್ಕೊಂಡ್ಬಂದೆ. ಇವರು ಒಂದು ವಾರ ಇರಲಿ ಅಂತ ಮನೆಯಲ್ಲಿ. ಇನ್ಯಾಗೋ ಮನೆ ಖಾಲಿ ಮಾಡಬೇಕಾಗುತ್ತೆ. ಅದಕ್ಕೆ ಸದ್ಯ ನಾನು ಮದುವೆ ಆಗೋ ಬಂದಾಗಿಂದನೇ ಮಕ್ಕಳ ರಜೆ, ಸಮ್ಮರ್ ರಜೆ ಕಳಿಸಿ ಅಂತ ಕೇಳ್ತಿದ್ದೀನಿ, ಕಳಿಸ್ಲೇ ಇಲ್ಲ. ಪಟಾಕಿ ಎಲ್ಲ ಹೊಡೆದು ಮತ್ತೆ ಸಂಜೆ ಮೇಲೆ ಇನ್ನು ಮಳೆ ಬೇರೆ ಬರ್ತಿದೆ ಅಂತ ಮಳೆಯಲ್ಲಿ ಸ್ವಲ್ಪ ಆಟ ಆಡ್ಕೊಂಡಿತ್ತು. ಹಾಗೆ ರಾಜು ಅವರು ಪಾನಿಪುರಿ ಅದೆಲ್ಲ ತಗೊಬಂದಿರೋ ಮಕ್ಕಳಿಗೆ. ಇನ್ನು ಇದು ಬಂದು ಶನಿವಾರ ಬೆಳಿಗ್ಗೆ. ನಮ್ಮ ಅತ್ತೆಯವರು ಬೆಳಗ್ಗೆನೆ ಹೋಟೆಲ್ ಹತ್ರ ಹೋದ್ರು. ಇನ್ನು ಮಕ್ಕಳಿದ್ರೆ ಇದ್ದಾನು ಚಾರು ಎದ್ದೊಳೋದ್ರೆ ಬಿಡೋದಿಲ್ಲ ಹೋಗೋದಕ್ಕೆ ಅಂತ. ಹಾಗೆ ಮನೆ ಹತ್ರ ತರಕಾರಿ ಬಂದಿತ್ತು. ತರಕಾರಿನೆಲ್ಲ ಆದಷ್ಟು ತೊಗೊಂಡು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಖಾಲಿಯಾಗಿತ್ತು, ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಮಕ್ಕಳು ಎದ್ದೊಳೋ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸೋಣ ಅನ್ಕೊಂಡಿದ್ದೆ. ಇನ್ನು ನಾಷ್ಟಕ್ಕೆಲ್ಲ ರೆಡಿ ಮಾಡಿಟ್ಟು ಪಲಾವ್ ಮಾಡೋಣ ಅಂತ ರೆಡಿ ಮಾಡಿಟ್ಕೊತೇನೆ. ಅಷ್ಟರಲ್ಲಿ ಮಕ್ಕಳೆಲ್ಲ ಎದ್ದು ಬಂದರು. ಜಾಮೂನ್ ಮಾಡೋ ಅಷ್ಟರಲ್ಲಿ ಇನ್ನು ಚಾರ್ವಿ ಎದ್ದು ಬಂದು ನಾನು ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಮಕ್ಕಳು ಬಂದಾಗಿಂದ ಯಾವುದೇ ಥರ ಸ್ವೀಟ್ಸು ಆ ಥರ ಏನೂ ಮಾಡಿರಲಿಲ್ಲ. ಸೇರಿ ಇವತ್ತು ರಾಜು ಅವ್ರ ಬರ್ತಡೇ ಬೇರೆ ಅಲ್ವಾ, ಅದಕ್ಕೆ ಒಂದೇ ಸಲ ಅವ್ರಿಗೆ ಮಾಡ್ದಂಗೆ, ಅವ್ರ ಬರ್ತಡೇ ಮಾಡ್ದಂಗೆ ಆಗುತ್ತೆ, ಮಕ್ಕಳು ತಿಂದಂಗೆ ಆಗುತ್ತೆ ಅಂತ ಹೇಳಿ ಫಸ್ಟಿಗೆ ಪಲಾವ್ ಅದೆಲ್ಲ ಮಾಡಿಬಿಟ್ಟು ಮತ್ತೆ ಇನ್ನು ಜಾಮೂನ್ ರೆಡಿ ಮಾಡಿ ಇಟ್ಕೊಂಡೆ. ಜಾಮೂನೆಲ್ಲ ರೆಡಿ ಮಾಡಿ ಸ್ವಲ್ಪ ಅದೇ ಬೇಕಾಗಿತ್ತಲ್ವ, ಇನ್ನು ಅದು ಲೇಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅದ್ರ ಜೊತೆಗೆ ಪಾಯಸ ಮಾಡಿ ಇಟ್ಕೊಂಡೆ. ಮಕ್ಕಳು ಸ್ವಲ್ಪ ಬೇಗ ತಿನ್ನಂಗೆ ಆಗುತ್ತಲ್ವ ಅಂತ ಹೇಳಿ. ಜಾಮೂನ್ ಪೌಡರ್ ಬೇರೆ ಇರಲಿಲ್ಲ, ಬ್ರೆಡ್ ಇತ್ತು. ಯಾಗೋ ಬ್ರೆಡ್ಡಲ್ಲಿ ಸ್ವಲ್ಪ ಬೇಗ ಆಗೋ ಥರ ಜಾಮೂನ್ ಅದರಲ್ಲೇ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ಅದೇ ಟೈಮ್ಗೆ ಇನ್ನು ಮೀಶೋಯಿಂದ ಡೆಲಿವರಿ ಬಂತು. ಚೈನ್ ಅಂತೂ ಒಂದು ಚೂರು ಚೆನ್ನಾಗಿಲ್ಲ. ನಾನು ಚೆನ್ನಾಗಿದೆ ಅಂದ್ಕೊಂಡಿದ್ದೆ, ವೇಸ್ಟ್, ಒಂದಿಷ್ಟು ಕೂಡ ಚೆನ್ನಾಗಿಲ್ಲ. ಅದು ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ಅದು ಹೇಗಿದೆ ಅಂತ. ಮಕ್ಕಳಿಂದ ಸರಿಯಾಗಿ ತೋರಿಸೋಕ್ಕಾಗಲಿಲ್ಲ. ಇನ್ನು ಸಂಜೆ ಮೇಲೆ ನಾನು ನಮ್ಮ ಅಕ್ಕನ ಮಗಳಿಗಿದ್ರು ಬಂದ್ವಿ. ಬೇಕ್ರಿ ಬಂದು ಕೇಕ್ ಅದೆಲ್ಲ ತೊಗೊಂಡು ಬಂದ್ವಿ. ರಾಜು ಅವ್ರ ಬರ್ತಡೇ ಇದೆಯಲ್ಲ ಅಂತ ಒಂದು 9 ಗಂಟೆಗೆ ಕೇಕ್ ಕಟ್ ಮಾಡಿದ್ವಿ. ಅವ್ರಿಗೆ ಗೊತ್ತಿರಲಿಲ್ಲ, ಅವರು ಹೊರಗಡೆ ಹೋಗಿದ್ರು. ಮಕ್ಕಳಿರೋದ್ರಿಂದ ಸ್ವಲ್ಪ ಡೆಕೋರೇಟ್ ಮಾಡೋದಕ್ಕೆ ಅದೆಲ್ಲ ಹೆಲ್ಪ್ ಮಾಡಿದ್ರು. ಇಲ್ಲದಿದ್ರೆ ಆಗ್ತಾ ಇರಲಿಲ್ಲ. ಚಾರ್ವಿದ್ದನ್ನು ನೋಡ್ಕೊಂಡು ಇದನ್ನೆಲ್ಲ ಮಾಡಬೇಕು ಅಂದರೆ ಸಿಂಪಲ್ ಆಗಾದ್ರೂ ಸ್ವಲ್ಪ ಚೆನ್ನಾಗೇ ಆಯಿತು ಬರ್ತಡೇ. Happy birthday to you, happy birthday to you, happy birthday to. ಹಾಲಲ್ಲೇ ಡೆಕೋರೇಟ್ ಮಾಡೋಣ ಅಂದ್ಕೊಂಡಿದ್ವಿ, ಆದರೆ ಮಕ್ಕಳಿರೋದ್ರಿಂದ ಇವ್ರು ಬಿಡೋದಿಲ್ಲ ಅಂತ ಹೇಳಿ ಗೊತ್ತಾಗಿ ರೂಮಲ್ಲೇ ಎಲ್ಲ ಡೆಕೋರೇಟನ್ ಅದ್ರಲ್ಲಿ ಮಾಡಿ ಬಾಕ್ಲು ಹಾಕ್ಬಿಟ್ಟಿದ್ವಿ. ಇಲ್ಲಾಂದರೆ ಬಿಡ್ತಾನೆ ಇರಲಿಲ್ಲ. ಅದರಲ್ಲೂ ರೆಡಿ ಮಾಡೋಕ್ಕೂ ಬಿಡಲಿಲ್ಲ. ಒಂದು ಏನು ಮಾಡ್ತಿದ್ದಾರೆ ಏನು ಅಂತ ಹೋಗೋದು ಬರೋದು ಬಾಗಿಲು ತಟ್ಟೋದು ಇದೇ ಆಗೋಗಿತ್ತು. ಇನ್ನು ನನ್ನ ಕಡೆಯಿಂದ ರಾಜು ಅವ್ರಿಗೆ ಕೈಗೆ ಹಾಕೋ ಬ್ಲಾಸ್ಲೆಟ್ ತಗೊಂಬಂದಿದ್ದೆ ಬೆಳ್ಳಿದು. ಆದರೆ ನಾನು ಅದನ್ನು ಅಮ್ಮನ ಮನೆಯಲ್ಲೇ ಮರೆತು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ, ಹಾಕೋಕ್ಕಾಗಲಿಲ್ಲ ಅದನ್ನು. ಇನ್ನು ಯಾಕೆ ಕಾಣಿಸ್ತಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ.
ಸಿಂಪಲ್ ಆಗಾದ್ರೂ ನನಗಂತೂ ತುಂಬ ಇಷ್ಟ ಆಯಿತು ಡೆಕೋರೇಟ್ ಅದೆಲ್ಲ ಮಾಡಿದ್ದಕ್ಕೆ. ಇನ್ನು ಮನೇಲಿ ಸಂಜೆ ಏನು ಅಡುಗೆ ಮಾಡಿರಲಿಲ್ಲ. ರಾಜು ಅವರು ಹೋಟೆಲಿಂದನೇ ತೊಗೊಂಬರ್ತೀನಿ ಅಂತ ಹೇಳಿ ಒಂದಷ್ಟು ಬಿರಿಯಾನಿ ಮತ್ತು ಕಬಾಬು, ಚಿಕನ್ ರೋಲು ಅಂತ ಇಂಥದ್ದೆಲ್ಲ ತೊಗೊಂಬಂದಿದ್ರು. ಇನ್ನು ಮಕ್ಕಳಿರೋದ್ರಿಂದ ನನಗೆ ಅಡುಗೆ ಮಾಡೋಕ್ಕಾಗಿರಲಿಲ್ಲ. ಸರಿ ಅವ್ರು ಅರ್ಥ ಮಾಡಿಕೊಂಡು ಹೋಟೆಲಿಂದನೇ ತೊಗೊಂಬಂದರು. ಇನ್ನು ನಾಳೆ ಭಾನುವಾರ ಅಲ್ವಾ, ಅದಕ್ಕೋಸ್ಕರ ನಾಳೆ ಒಂದ್ಸಲ ಇವತ್ತೊಂದ್ಸಲ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಸದ್ಯಕ್ಕೆ ನೈಟ್ ಊಟ ಮುಗಿಸ್ಕೊಂಡ್ವಿ. ಇನ್ನು ಭಾನುವಾರ ಅಕ್ಕ ಅವರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಬಂದಿದ್ರು, ಅಡುಗೆ ಮಾಡೋ ಟೈಮ್ ಕರೆಕ್ಟಾಗಿ ಬಂದರು ಅವನು. ಇನ್ನು ನಮ್ಮ ಅಕ್ಕನ ಮಗಳಿಗೆ ಅಡುಗೆ ಮಾಡೋದು ಬರಲ್ಲ ಅಂತ ಹೇಳಿ ಒಂದೊಂದೇ ಅವಳಿಗೆ ಹೇಳ್ಕೊಡ್ತಿದ್ದೆ. ಮುಂಚೆ ಹೆಣ್ಮಕ್ಳೆಲ್ಲ ಅವ್ರ ತಾಯಿ ಅಂದ್ರೆ ಅಡುಗೆ ಮಾಡ್ತಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿಕೊಂಡು ಏನೇನು ಹಾಕ್ಬೇಕು ಏನು ಅಂತ ಕೇಳಿಕೊಂಡು ಅಡುಗೆ ಮಾಡೋರು. ಆದರೆ ಈಗಿನ ಕಾಲ ಮಕ್ಕಳಿಗೆ ಹೇಳ್ಕೊಟ್ರು ಅವ್ರು ಕೇಳೋದಿಲ್ಲ. ಬಲವಂತ ಮಾಡಿ ಹಠ ಮಾಡಿ ಅವರು ಅಡುಗೆ ಮಾಡೋದು ಬೇಡವಾ ಅಂತ ಹೇಳಿ ಯೋಚನೆ ಮಾಡಿ ಮಾಡ್ತಾರೆ. ಅದರಲ್ಲೂ ಏನಾದರೂ ಹೇಳಿದ್ರು ಒಂದು ಕೋಪನೂ ಮಾಡ್ಕೊತಾರೆ. ನೀವು ನೋಡ್ತಿರ್ಬೋದು ನಮ್ಮ ಅಕ್ಕನ ಮಗಳು ಕೆಲಸ ಮಾಡ್ತಿರೋದನ್ನ. ಮೊಬೈಲ್ ಇಟ್ಕೊ ಹೊರಗಡೆ ಹೋಗು ಅಂದರೆ ಇಂಥದ್ದೆಲ್ಲ ಮಾಡ್ತಾರೆ. ಆದರೆ ಮನೆ ಕೆಲಸ ಅದು ಒಂದು ಕೆಲಸನೂ ಮುಟ್ಟೋದೇ ಇಲ್ಲ. ನಾವು ಇವಾಗ ಹೇಳಿದ್ರೆ ಗೊತ್ತಾಗಲ್ಲ, ಅವರು ಏಜ್ಗೆ ಅನುಭವ ಆದ್ರೇ ಅವ್ರಿಗೆ ಗೊತ್ತಾಗೋದು. ಅವಾಗ ಅವ್ರು ಅರ್ಥ ಮಾಡ್ಕೊತಾರೆ. ಈ ಥರ ಅಮ್ಮ ಹೇಳ್ತಿದ್ರಲ್ಲ, ನಾವು ಕೇಳ್ತಿದ್ವಲ್ಲ ಅಂತ ಅರ್ಥ ಮಾಡ್ಕೊತಾರೆ. ನಾವು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಮಕ್ಕಳೆಲ್ಲ ಮೇಡೆ ಮೇಲೆ ಆಟ ಆಡ್ತಾ ಇದ್ರು. ಗಾಳಿಪಟ ಆರಿಸ್ಕೊಂಡು ಅವನ್ನೆಲ್ಲ ಕರ್ಕೊಂಬಂದು ಜ್ಯೂಸ್ ಎಲ್ಲ ಕೊಟ್ಟು ಇನ್ನು ಕೂತ್ಕೊಂಡು ಆಟ ಆಡ್ತಾವೆ. ಇನ್ನೇನು ಮನೆಗೆ ಓಡಬೇಕು ಅಂತ. ಇನ್ನು ಅಡುಗೆ ಮಾಡ್ತಿದ್ದಂಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಅಕ್ಕ ಎಲ್ಲ ಪಾತ್ರೆ ಎಲ್ಲ ತೊಳೆದಾಕಿದ್ಲು. ಇನ್ನೇನು ಊಟ ಎಲ್ಲ ತಿಂದ್ಬಿಟ್ಟು ಹೀಗೆ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಹಾಗೆ ಇನ್ನು 2 ತಿಂಗಳಲ್ಲಿ ಮನೆ ಬೇರೆ ಖಾಲಿ ಮಾಡಬೇಕಾಗಿತ್ತು. ಅದಕ್ಕೆ ಮಾತಾಡ್ಕೊಂಡು ಕೂತ್ಕೊತಾ ಇದ್ವಿ. ಬೇಜಾರು ಬೇರೆ ಆಗ್ತಿದೆ. ಇನ್ನು ಮತ್ತೆ ಮನೆ ಬರೋದಕ್ಕಾಗಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ರು. ಅದೇ ಬೇಜಾರು. 5 ವರ್ಷ ಈ ಮನೇಲಿ ಕಾಲ ಕಳೆದ್ವಿ. ಅದು ಯಾಗಿದ್ವೋ ಏನೋ ಗೊತ್ತಿಲ್ಲ. ಆದರೆ ಮಕ್ಕಳನ್ನ ನೋಡ್ತಾನೆ 5 ವರ್ಷ ಆಗೋಯ್ತು. 6 ವರ್ಷ ಇರಬೇಕಾಗಿತ್ತು, ಇನ್ನೂ 1 ವರ್ಷ. ಆದರೆ ಇದ್ದಕ್ಕಿದ್ದಂಗೆ ಖಾಲಿ ಮಾಡಿ ಅಂತ ಹೇಳೋದು. ಇನ್ನೂ ಮನೇಲಿ ನೆನ್ಸ್ಕೊಳ್ಳೋಷ್ಟೇ. ಆದರೆ ಇನ್ನೂ ಮನೆ ನೋಡಿಲ್ಲ, ನೋಡ್ಕೊಂಬರ್ಬೇಕು. ಅಲ್ಲಿ ಗಂಟೆ ಮನೇಲಿ ಇರಬೇಕು. 2 ತಿಂಗಳಷ್ಟೇ. ಇನ್ನು ಅಕ್ಕ ಅವ್ರ ಮಕ್ಕಳೆಲ್ಲ ಮನೆಗೆ ಓಡ್ತಾ ಇದ್ದಾರೆ ಅಂತ ಹೇಳಿ ಓಡ್ತಾ ಇದ್ರು. ಚಾವಿದನು ಅವ್ರು ಎದ್ದಿದ್ದಾಗ ಹೋಗೋಕ್ಕಾಗಲ್ಲ, ಬಿಡೋದಿಲ್ಲ ಅಂತ ಹೇಳಿ ಅವ್ರನ್ನ ಮಲಗಿಸ್ಬಿಟ್ಟು ಹಾಗೆ ಅವರು ಮನೆಗೆ ಹೊರಟ್ರು. ರಾಜು ಅವ್ರ ಹತ್ರ ಬಂದು ಮಾತಾಡಿ ಸ್ವಲ್ಪ ಹೊತ್ತು ಇದ್ದು ಮನೆಗೆ ಹೊರಟ್ರು ಅವರು. ಇನ್ನು ಚಾರ್ವಿ ಅಂತೂ ನೋಡಿ ಅಳ್ತಾ ಇದ್ದಾಳೆ ಅವಳು. ಅವ್ರು ಹೋಗಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ, ಕೇಳ್ತಾನೆ ಇಲ್ಲ. ಅವರು ಹೋಗಿದಾರಮ್ಮ ಮನೆಗೆ ಅಂತ ಕೇಳಿದ್ರು. ರಸ್ತೆ ಬದಿ ಹೋಗಿ ನೋಡ್ಕೊಂಡ್ ಬರ್ತಿದ್ದಾಳೆ ಇದಾರ ಇಲ್ವಾ ಅಂತ. ಇಷ್ಟು ದಿನ ಮಕ್ಳು ಮನೇಲಿದ್ರು, ಈಗ ಮನೆಯಲ್ಲಿ ಮಕ್ಳು ಇಲ್ಲದೆ ಇದ್ರು ನಿಜಾಗ್ಲೂ ಬೇಜಾರಲ್ಲ. ಏನೋ ಒಂದು ಥರ ಕಳ್ಕೊಂಡಂಗೆ ಆಗ್ಬಿಡುತ್ತೆ ಮಕ್ಕಳು ಇಲ್ಲದೆ ಇದ್ರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.